ತಮಿಳುನಾಡಿನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಕಂಡು ಬರ್ತಾ ಇದೆ. ಎಲೆಕ್ಷನ್ ಸನಿಹದಲ್ಲಿ ಯಾರು ಊಹೆ ಮಾಡದಂತಹ ಬಹುದೊಡ್ಡ ಮಹತ್ವದ ಕ್ಷಿಪ್ರ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ. ಅಣ್ಣಾ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್. ಡಿಎಂಕೆ ಗೂಡಿಗೆ ಜಯಲಲಿತಾ ಪಂಟ ಒಪ್ಪನೀರ್ ತಮ್ಮನ್ನ ಸೈಡ್ ಲೈನ್ ಮಾಡಿದ್ದ ಎಡಪ್ಪಾಡಿ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಕ್ಷಿಪ್ರ ಬೆಳವಣಿಗೆ ಕಂಡು ಬರ್ತಾ ಇರುವಂತದ್ದು. ಅಣ್ಣಾ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಇದು. ಡಿಎಂಕೆ ಗೂಡಿಗೆ ಜಯಲಲಿತಾ ಪಂಟ ಓಪನ್ನೀರ್ ಸೆಲ್ವಂ ತಮ್ಮನ್ನ ಸೈಡ್ ಲೈನ್ ಮಾಡಿದಂತಹ ಎಡಪ್ಪಾಡಿ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಣ್ಣಾ ಡಿಎಂಕೆ ಬಿಜೆಪಿ ಸೋಲಿಸೋದಕ್ಕೆ ಓಪನ್ನೀರ್ ಸೆಲ್ವಂ ಅನ್ನ ಕಣಕ್ಕಿಳಿಸಿದ್ದಾರೆ. ಕಳೆದ ವಾರ ಸ್ಟಾಲಿನ್ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು ಓಪನ್ನೀರ್ ಸೆಲ್ವಂ. ಇವತ್ತು ಜಯಲಲಿತಾ ಫೋಟೋ ಜೊತೆ ಡಿಎಂಕೆ ಕಚೇರಿಗೆ ಎಂಟ್ರಿ ಆಗಲಿದ್ದಾರೆ. ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆಗೆ ಸೇರ್ಪಡೆಗೊಂಡಂತಹ ಪನ್ನೀರ್ ಸೆಲ್ವಂ ಇನ್ನು ಮುಂದೆ ಸಿಎಂ ಸ್ಟಾಲಿನ್ಗೆ ಹೆಚ್ಚುವರಿಯಾಗಿ ಪನ್ನೀರ್ ಸೆಲ್ವಂ ಬಲ ಕೂಡ ಸಿಗುತ್ತದೆಯಾ? ತಮ್ಮನ್ನ ಬಹಿಷ್ಕರಿಸಿದ ಅಣ್ಣಾ ಡಿಎಂಕೆಗೆ ಶಾಕ್ ಕೊಟ್ಟಿದ್ದಾರೆ ಪನ್ನೀರ್ ಸೆಲ್ವಂ. ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಬಹುದೊಡ್ಡ ರಾಜಕೀಯ ಕ್ಷಿಪ್ರ ಬೆಳವಣಿಗೆ. ಎಲೆಕ್ಷನ್ ಇನ್ನೇನು ಹತ್ರ ಇರುವಾಗಲೇ ಯಾರು ಕೂಡ ಊಹೆ ಮಾಡೋಕೆ ಸಾಧ್ಯ ಆಗದೆ ಇರುವಂತಹ ಬಹುದೊಡ್ಡ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾಗಿದೆ ತಮಿಳುನಾಡಿನಲ್ಲಿ. ಅಣ್ಣ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ಇದೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಡಿಎಂಕೆ ಗುಡಿಗೆ ಜಯಲಲಿತಾ ಬಂಟ ಓಪನ್ನೀರ್ ಸೆಲ್ವಂ ಆಡ್ ಆಗ್ತಾ ಇದ್ದಾರಾ? ತಮ್ಮನ್ನ ಸೈಡ್ ಲೈನ್ ಮಾಡಿದಂತಹ ಎಡಪ್ಪಾಡಿ ವಿರುದ್ಧ ಇದೀಗ ಡಿಎಂಕೆ ಒಂದು ಗೂಡಿಗೆ ಜಯಲಲಿತಾ ಬಂಟ ಆಗಿರುವಂತಹ ಓಪನ್ನೀರ್ ಸೆಲ್ವಂ ಅವರ ವಿರುದ್ಧ ಸೈಡ್ ಲೈನ್ ಮಾಡಿದಂತಹ ಎಡಪ್ಪಾಡಿಯ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ಕಸರತ್ತನ್ನೇನಾದ್ರೂ ನಡೆಸ್ತಾರಾ? ಅಣ್ಣಾ ಡಿಎಂಕೆ ಬಿಜೆಪಿಯನ್ನ ಸೋಲ್ಸೋದಕ್ಕೆ ಇದೀಗ ಓಪನ್ನೀರ್ ಸೆಲ್ವಂ ಕಣಕ್ಕಿಳಿದಿದ್ದಾರೆ ಅನ್ನುವಂತಹ ಮಾಹಿತಿ. ಇವತ್ತು ಜಯಲಲಿತಾ ಫೋಟೋ ಜೊತೆಗೆ ಡಿಎಂಕೆ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಓಪನ್ನೀರ್ ಸೆಲ್ವಂ. ಡಿಎಂಕೆ ಗೂಡಿಗೆ ಇದೀಗ ಜಯಲಲಿತಾ ಬಂಟ ಓಪನ್ನೀರ್ ಸೆಲ್ವಂ ಎಂಟ್ರಿ ಕೊಟ್ಟಿದ್ದಂತಹ ಫೋಟೋ ಜೊತೆಗೆ ಜಯಲಲಿತಾ ಫೋಟೋವನ್ನ ಹಿಡಿದು ಬಂದಂತಹ ಫೋಟೋವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸ್ಟಾಲಿನ್ ಸಮ್ಮುಖದಲ್ಲಿ ಡಿಎಂಕೆಗೆ ಸೇರ್ಪಡೆಗೊಂಡಂತಹ ಪನ್ನೀರ್ ಸೆಲ್ವಂ ಜಯಲಲಿತಾ ಫೋಟೋವನ್ನ ಹಿಡಿದು ಜೊತೆಗೂಡಿ ಡಿಎಂಕೆ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮನ್ನ ಬಹಿಷ್ಕರಿಸಿದ ಅಣ್ಣಾ ಡಿಎಂಕೆಗೆ ಶಾಕ್ ಕೊಟ್ಟಿದ್ದಾರೆ ಪನ್ನೀರ್ ಸೆಲ್ವಂ. ಬಹುದೊಡ್ಡ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಏನಾಗಬಹುದು ಮುಂದೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹೆಚ್ಚಿದೆ. ತಮಿಳುನಾಡಿನಲ್ಲಿ ಆಗಿರುವಂತಹ ಬಹುದೊಡ್ಡ ರಾಜಕೀಯ ಬೆಳವಣಿಗೆ, ಇದರಿಂದಾಗಿ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್ ಎದುರಾಗಿದೆ.